ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕುಶಾನಿ. ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಡೋದಿಲ್ಲ ಸರಿ ಅಂತೇಳಿ ಹನಿ ಸ್ಕೂಲ್ಗೆ ಹೋಗಿದ್ಲು, ಆದರೆ ಕ್ವಶನ್ ಪೇಪರ್ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಮಕ್ಕಳಿರೋ ಮನೇಲಿ ಎಷ್ಟು ಕ್ಲೀನ್ ಮಾಡಿದ್ರೂ ಕಡಿಮೆನೇ. ನಮ್ಮ ಹನಿಗೊಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ. ಸೊ ನಮ್ಮ ಹಸ್ಬೆಂಡ್ ಮನೆ ಮಾಡೋಕ್ಕೋಗಿ ಈ ಥರ ಮಾಡಿದ್ದಾರೆ. ಪರವಾಗಿಲ್ಲ ಪಾಪ, ಆದಷ್ಟು ಟ್ರೈ ಮಾಡಿದ್ದಾರೆ ಮಾಡೋದಕ್ಕೆ. ನೋಡಿ ತುಂಬ ಖುಷಿ ಆಯಿತು. ಸರಿ ಅಂತೇಳಿ ಅಲ್ಲಿಟ್ಟು ಆಮೇಲೆ ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ ಹೊತ್ತು ಏನು ಮಾಡೋದಕ್ಕೂ ಆಗೋದಿಲ್ಲ. ಹನಿ ಸ್ಕೂಲ್ಗೆ ಹೋಗೋವರೆಗೂ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಅವಳದೇ ಎಲ್ಲ ಕೆಲಸ ಇರುತ್ತೆ ನನಗೆ. ಅವಳು ಹೋದ್ಮೇಲೆ ಎಲ್ಲ ಕೆಲಸ ಮಾಡ್ಕೊಬೇಕು. ನಾನು ಆದಷ್ಟು ವೀಕ್ಲಿ ಒನ್ಸ್ ಎಲ್ಲ ಕ್ಲೀನ್ ಮಾಡ್ತಾನೇ ಇರ್ತೀನಿ. ಆದ್ರೂ ಡಸ್ಟ್ ಕೂತಿರುತ್ತೆ. ಸೊ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಖುಷಿ ಮಲಗಿದ್ಲು, ಎಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ. ಖುಷಿಗೆ ಒಂದೇ ಸಾರಿ ಟಿಫನ್ ಮಾಡಿಸಿ ಮಲಗಿಸ್ಬಿಡ್ತೀನಿ. ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. 1 ಅವರ್ ಆದರೂ ನಿದ್ದೆ ಮಾಡ್ತಾಳೆ, ಇಲ್ಲ ಅಂದರೆ ಅವಳು ನಿದ್ದೆನೇ ಮಾಡೋದಿಲ್ಲ. ಆದರೆ ಇವತ್ತೇನೋ ಗೊತ್ತಿಲ್ಲ, ರೂಮ್ ಕಂಪ್ಲೀಟ್ ಮಾಡಿಕೊಂಡು ಹಾಲಿಗೆ ಬರೋ ಅಷ್ಟೊತ್ತಿಗೆ ಕಸ ಗುಡಿಸ್ಕೊಂಡು ಖುಷಿ ಎದ್ಬಿಟ್ಟಿದ್ಲು. ಸರಿ ಅಂತೇಳಿ ಅವಳನ್ನ ಎತ್ಕೊಂಡು ಬಂದೆ. ಬೆಳಗ್ಗೆ ಜುಟ್ಟು ಹಾಕ್ಸ್ಕೊಂಡಿರಲಿಲ್ಲ, ಅದಕ್ಕೆ ಜುಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಜುಟ್ಟು ಹಾಕ್ತಿದ್ರೆ ಹಠ ಮಾಡ್ತಾಯಿದ್ಲು, ಹಾಕ್ಸ್ಕೊತಾ ಇರಲಿಲ್ಲ. ಹಂಗೋ ಹಿಂಗೋ ಅವಳಿಗೆ ಆ ಕಡೆ ಈ ಕಡೆ ಮೈಂಡ್ ಡೈವರ್ಟ್ ಮಾಡಿ ಹಂಗೋ ಹಿಂಗೋ ಒಂದು ಜುಟ್ಟು ಹಾಕಿ ಸಾಧನೆ ಮಾಡಿಬಿಟ್ಟೆ. ಆಮೇಲೆ ಅವಳು ಕಿತ್ತಾಕೋದಕ್ಕಂತ ನೋಡ್ತಾನೇ ಇದ್ಲು. ವಾಟರ್ ಬಾಟಲ್ ಕೊಟ್ಬಿಟ್ಟು ಅವಳಿಗೆ ಒಂದು ಮಾತು ಹೇಳ್ತಾ ಇದ್ದೆ. ಅವಳಿಗೇನಾದರೂ ಒಂದು ಮಾತಾಡ್ತಿರ್ಬೇಕು, ಇಲ್ಲಾಂದರೆ ಹಾಡು ಹೇಳಬೇಕು ನಮ್ಮ ಖುಷಿ ಪುಟಾಣಿ. ಅವಾಗೇ ಸೈಲೆಂಟಾಗಿರೋದು. ಇಲ್ಲ ಅಂದರೆ ನನಗೆ ಏನು ಕೆಲಸ ಮಾಡ್ಕೊಳೋದಕ್ಕೆ ಕೊಡಲ್ಲ. ಖುಷಿನ ಮತ್ತೆ ಕರ್ಕೊಂಡು ಹೊರಗಡೆ ಬಂದೆ. ಬಟ್ಟೆ ಎಲ್ಲ ಹಾರಾಕಿದ್ದೆ, ಅವನ್ನೆಲ್ಲ ಎತ್ಕೊತಾ ಇದ್ದೀನಿ. ಖುಷಿ ಪುಟಾಣಿಗೆ ಏನೋ ಒಂದು ಆ್ಯಕ್ಟಿವಿಟಿ ಮಾಡಿಸ್ತಾನೆ ಇರಬೇಕು ಅವಳ ಕೈಯಲ್ಲಿ, ಇಲ್ಲಾಂದರೆ ಸುಮ್ಮನೆ ಇರಲ್ಲ ಅವಳು. ಅದಕ್ಕೆ ನಾನು ಕ್ಲಿಪ್ಸ್ ಎಲ್ಲ ಕೆಳಗಡೆ ಹಾಕಿದ್ದೆ. ಅದನ್ನೆಲ್ಲ ಎತ್ಕೊಂಡು ಸ್ಟೆಪ್ಸ್ ಮೇಲೆಲ್ಲ ಜೋಡಿಸ್ತಾ ಇದ್ಲು. ಆಮೇಲೆ ಅವಳನ್ನ ಕರ್ಕೊಂಡು ರೂಮ್ ಬಂದು ಬಟ್ಟೆ ಎಲ್ಲ ಮುಡಿಸ್ತಾ ಕೂತ್ಕೊಂಡೆ. ಅವಳಿಗೆ ಬಿನ್ ಬ್ಯಾಗ್ ಮೇಲೆ ಕೂಡಿಸ್ಬಿಟ್ಟು ಒಂದು ಕ್ಲಿಪ್ ಕೊಟ್ಟಿದ್ರೆ ಅದನ್ನು ಆಟ ಆಡ್ಕೊಂಡು ಕುಂತಿದ್ಲು. ನಾನು ಖುಷಿ ಪುಟಾಣಿಗೆ ಹಾಡು ಹೇಳ್ಕೊಂಡು ಬಟ್ಟೆ ಎಲ್ಲ ಮಡಿಸ್ತಾ ಇದ್ದೆ. ಅವಳ ಪಾಡಿಗೆ ಅವಳು ಆಟ ಆಡ್ತಾ ಇದ್ಲು. ಆಮೇಲೆ ನಾನು ಈ ಕಡೆ ಬಟ್ಟೆ ಎಲ್ಲ ಮಡಿಸ್ತಾ ಇದ್ದರೆ ನಮ್ಮ ಪುಟಾಣಿ ಅಲ್ಲಿ ಬಟ್ಟೆ ಎಲ್ಲ ಕಿತ್ತು ಕೆಳಗಡೆ ಹಾಕ್ತಿತ್ತು. ಅವಳ ಪಾಡಿಗೆ ಅವಳ ಮಾತಲ್ಲಿ ನನಗೆ ಬೈತಾ ಇದ್ಲು. ಸರಿ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಸ್ನಾನ ಮಾಡಿಸ್ಕೊಂಡು ಬಂದೆ. ನಮ್ಮ ಖುಷಿ ಪುಟಾಣಿ ರೆಡಿನೇ ಆಗಲ್ಲ ಅನ್ನತ್ತೆ. ರೆಡಿನೇ ಆಗೋದಿಲ್ಲ. ಅವಳು ಕ್ರೀಮ್ ಹಾಕಬೇಕಂದ್ರೂ ಕಷ್ಟ, ಬೊಟ್ಟಿಡಬೇಕು ಅಂದರೂ ಕಷ್ಟ, ಜುಟ್ಟು ಹಾಕಬೇಕು ಅಂದ್ರೂ ಕಷ್ಟ. ಆದರೂ ನಾನು ಬಿಡೋದಿಲ್ಲ. ಆದ್ರೂ ಅವಳಿಗೇನೋ ಒಂದು ಮಾತಾಡ್ತಾ, ಅವಳಿಗೇನೋ ಒಂದು ಹೇಳ್ತಾ ಕ್ಲೀನಾಗಿ ರೆಡಿ ಮಾಡಿಬಿಡ್ತೀನಿ. ಬೊಟ್ಟಿಕ್ಸ್ಕೊಳೋದು ಪರವಾಗಿಲ್ಲ, ಹಂಗೋ ಹಿಂಗೋ ಇಕ್ಸ್ಕೊತಾಳೆ. ಅಷ್ಟೊಂದು ಹಠ ಮಾಡಲ್ಲ ಬೊಟ್ಟಿಕ್ಸ್ಕೊಳೋದಕ್ಕೆ. ಆದರೆ ಪೌಡ್ರ್ ಹಾಕ್ಸ್ಕೊಳೋದಕ್ಕೆ ತುಂಬಾ ಹಠ ಮಾಡ್ತಾಳೆ. ಆಮೇಲೆ ಜುಟ್ಟು ಹಾಕೋದಕ್ಕಂತ ಬಾಚಿನ್ಗೆ ತೊಗೊಂಡೆ, ಜುಟ್ಟು ಹಾಕ್ಸ್ಕೊತಾ ಇಲ್ಲ. ಆ ಕಡೆ ಈ ಕಡೆ ಒದ್ದಾಡ್ತಾನೆ ಇದ್ಲು. ಅವಳಿಗೆ ಅದೇನು ಜುಟ್ಟು ಹಾಕ್ಸ್ಕೊಳ್ಬೇಕು ಅಂದ್ರೂ ಆಗೋದಿಲ್ಲ ಖುಷಿಗೆ. ಸರಿ ಅಂತೇಳಿ ನಾನು ಬಿಡಲಿಲ್ಲ, ಜುಟ್ಟು ಹಾಕೋವರೆಗೂ ಬಿಡಲಿಲ್ಲ. ಜುಟ್ಟು ಹಾಕ್ಬಿಟ್ಟು ಆಮೇಲೆ ಹನಿದು ಪ್ರಾಜೆಕ್ಟ್ ಎಲ್ಲ ಹಾಲಲ್ಲಿ ಇಟ್ಬಿಟ್ಟಿದ್ಲು. ಅದನ್ನೆಲ್ಲ ಎತ್ಕೊಂಡು ಹೋಗಿ ರೂಮಲ್ಲೆಲ್ಲ ಜೋಡಿಸಿದ್ವಿ ನಾನು ಖುಷಿ.
ಆಮೇಲೆ ಆ ಹಾನಿದು ಒಂದು ಜಾಮಿಟ್ರಿ ಬಾಕ್ಸ್ ಸಿಕ್ತು. ಅದರಲ್ಲಿ 2 ಪೆನ್ಸಿಲ್ ಇದ್ವು. ಅದನ್ನು ಎತ್ಕೊಂಡ್ಬಿಟ್ಟು ಅದು ಜಾಮಿಟ್ರಿ ಬಾಕ್ಸಲ್ಲಿ ಆ ಸೈಡ್ ಈ ಸೈಡ್ ಹೋಲ್ ಇದೆ. ಎರಡಕ್ಕೂ ಒಂದೊಂದು ಪೆನ್ಸಿಲ್ ಚುಚ್ಕೊಂಡು ಆಟ ಆಡ್ತಾಯಿದ್ಲು. ಸರಿ ಬಿಡಪ್ಪ, ಏನೋ ಒಂದು ಕೈಗೆ ಸಿಕ್ಕಿದೆ, ಆಟ ಆಡ್ತಿದ್ದಾಳಲ್ಲ ಅಂದ್ಕೊಂಡು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಅವಳ ಪಾಡಿಗೆ ಅವಳು ಆಟ ಆಡ್ಕೊಂಡಿದ್ಲು. ನಮ್ಮ ಖುಷಿ ಏನೋ ಒಂದು ಸಿಕ್ಕಿದ್ರೆ ಅದರಲ್ಲಿ ಆಟ ಆಡ್ತಾನೆ ಇರ್ತಾಳೆ. ಹಠ ಅಂತೂ ಮಾಡೋದಿಲ್ಲ. ಈ ರೆಡಿ ಆಗಬೇಕು ಅನ್ನೋದೊಂದೇ ಹಠ ಅಷ್ಟೇ. ಆಮೇಲೆ ಅವಳಿಗೆ ಒಂಚೂರು ಗ್ರೇಪ್ಸ್ ಕೊಟ್ಟೆ. ಗ್ರೇಪ್ಸ್ ತಿಂತಾ ಕುಂತಿದ್ಲು. ನಾನು ಸ್ವಲ್ಪ ಬಟ್ಟೆಗಳೆಲ್ಲ ಇದ್ವು ಹೊರಗಡೆ, ಅವನ್ನೆಲ್ಲ ತೊಗೊಂಡು ಒಳಗಡೆ ಹಾಕಿ, ಆಮೇಲೆ ಖುಷಿ ಪುಟಾಣಿಗೆ ಆಟ ಆಡೋದಕ್ಕೆ ಗ್ಲಾಸು ಗ್ರೇಪ್ಸು ಎಲ್ಲ ಕೊಟ್ಟಿದ್ದೆ. ಅದರಲ್ಲಿ ಆಟ ಆಡ್ತಾ ಕುಂತಿದ್ಲು. ಅವಳಿಗೆ ಗ್ರೇಪ್ಸ್ ಅಂದರೆ ತುಂಬಾ ಇಷ್ಟ. ಡ್ರೈ ಫ್ರೂಟ್ಸಲ್ಲಿ ಗ್ರೇಪ್ಸ್ ಅಂದರೆ ತುಂಬ ಇಷ್ಟ. ಡ್ರೈ ಫ್ರೂಟ್ಸು ಕೊಡ್ತಾನೆ ಇರ್ತೀನಿ, ಅದರಲ್ಲಿ ಗ್ರೇಪ್ಸ್ ಜಾಸ್ತಿ ತಿಂತಾಳೆ. ಆಮೇಲೆ ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೆ. ಅವಳ ಪಾಡಿಗೆ ಅವಳು ಕುತ್ಕೊಂಡು ಗ್ರೇಪ್ಸ್ ತಿಂತಾ ಇದ್ಲು. ನಾನು ಈ ಥರ ಏನೋ ಒಂದು ಖುಷಿಗೆ ತಿನ್ನೋದಕ್ಕೆ ಕೊಟ್ಟು ಅಥವಾ ಏನಾದರೂ ಆಟ ಆಡೋದಕ್ಕೆ ಕೊಟ್ಟು ನನ್ನ ಕೆಲಸ ನಾನು ಮಾಡ್ಕೊತಾ ಇರ್ತೀನಿ. ಆದ್ರೂ ಎಷ್ಟೋ ಸರಿ ಬರ್ತಾನೆ ಇರ್ತಾಳಮ್ಮ ಅಮ್ಮ ಅಂತ. ನಾನು ಕೆಲಸ ಮುಗಿಯೋ ಅಷ್ಟೊತ್ತಿಗೆ ಒಂದು 2-3 ಸರಿ ಆದರೆ ವಿಸಿಟ್ ಮಾಡಿರ್ತಾಳೆ. ಆಮೇಲೆ ಹಾಡು ಹೇಳೋ ಸಮಯ. ಆಮೇಲೆ ಅವ್ರ ಅಪ್ಪ ಬಂದರು. ಪಾಪುಗೆ ಜ್ಯೂಸ್ ಮಾಡಿಕೊಡ್ತೀನಿ, ಪೊಮೊಗ್ರಾನೇಟ್ ಜ್ಯೂಸ್ ಅಂತ ಹೇಳ್ಬಿಟ್ಟು ಬಂದರು. ಪೊಮೊಗ್ರಾನೇಟ್ ಎಲ್ಲ ಬಿಡಿಸ್ತಾಯಿದ್ರು. ನನ್ನ ಖುಷಿ ಪುಟಾಣಿ ನೋಡಿದ್ರೆ ಅದನ್ನು ಪೊಮೊಗ್ರಾನೇಟ್ನ ಎತ್ಕೊಳಕ್ಕಂತ ಹೋಗ್ತಾ ಇದ್ದಾಳೆ. ಅವಳಿಗೆ ಎತ್ತಿಸ್ತಾ ಇಲ್ಲ, ಅದು ಸಾಹಸ ಮಾಡೋದಂತ ಬಿಡ್ತಿಲ್ಲ. ಖುಷಿ ಗೊತ್ತಿಲ್ಲ ನೀನೀಗ ಖುಷಿ. ಆಮೇಲೆ ಹಾಸಿನಿಗೆ ಯಾಕೋ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ಅವರಪ್ಪ ಸ್ಕೂಲಿಂದ ಕರ್ಕೊಂಡು ಬಂದರು. ಅವಳನ್ನ ಮಲಗಿಸಿದ್ದೆ. ಇವಳು ಮಲ್ಕೊಳೆ ಅಂತಂದರೆ ಮಲ್ಕೊಂಡಿರಂಗೆ ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ಅದು ಲ್ಯಾಕ್ಮಿದು ಕಾಂಪ್ಯಾಕ್ಟ್ ಎತ್ಕೊಂಡ್ಬಿಟ್ಟು ಕೆಳಗಡೆ ಹಾಕಿಬಿಟ್ಟಿದ್ಲು ಬಾಟಲ್ನ. ಅದು ಗಾಜಿಂದ ಆಗಿತ್ತು. ನಾನೆಲ್ಲೋ ಹೊಡೆದೋಯ್ತಪ್ಪ ಅಂದ್ಕೊಂಡ್ಬಿಟ್ಟೆ ಮ್ಯಾಟ್ ಮೇಲೆ ಹಾಕಿದ್ಲು. ಸರಿ ಅಂತ ಬಿಟ್ಟು ಅದನ್ನು ಎತ್ತಿಟ್ಟೆ. ನೋಡಿ, ಆ ಬಾಟಲ್ನೆಲ್ಲ ಓಪನ್ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ, ಆದರೆ ಬರ್ತಿಲ್ಲ. ಆದರೂ ಬಿಡ್ತಿಲ್ಲ. ಪೌಡರ್ ಡಬ್ಬೆಲ್ಲ ಎತ್ಕೊಂಡ್ಬಿಟ್ಟು ಪೌಡರೆಲ್ಲ ಚೆಲ್ಲ ಹಾಕಿದ್ಲು. ಆದ್ರೂ ಅಲೋವೆರಾ ಜೆಲ್ ಬಾಟಲ್ನಂತೂ ತೆಗಿಯೋಕ್ಕಂತೂ ಹಾಕ್ತಿಲ್ಲ. ಸಾಹಸ ಮಾಡೋದಂತ ಬಿಡ್ತಿಲ್ಲ. ಆಮೇಲೆ ಹೇರ್ ಬ್ಯಾಂಡ್ ಸಿಕ್ಬಿಡ್ತು ಖುಷಿ ಪುಟಾಣಿಗೆ. ಹೇರ್ ಬ್ಯಾಂಡ್ ಎತ್ಕೊಂಡು ನೋಡ್ತಾ ಇದ್ಲು. ಆಮೇಲೆ ಅದನ್ನು ಎತ್ತಿಟ್ಟು ಆಯಿಲ್ ಬಾಟಲ್ ಎತ್ಕೊಂಡ್ಲು. ಆಯಿಲ್ ಬಾಟಲ್ ಎತ್ಕೊಂಡು ಮೇಲೆ ಹತ್ತೋದಕ್ಕಂತ ಟ್ರೈ ಮಾಡಿದ್ಲು, ಬಟ್ ಆಗಲಿಲ್ಲ. ಆಮೇಲೆ ಅದನ್ನು ಕೆಳಗಡೆನೇ ಇಟ್ಬಿಟ್ಟು ಹಾಗೆ ಹತ್ತೋದಕ್ಕಂತ ಟ್ರೈ ಮಾಡಿದ್ಲು. ಆಮೇಲೆ ಬಟ್ಟೆ ಹಿಡ್ಕೊಂಡು ಹತ್ತಿದ್ಲು, ಹಂಗೂ ಹಿಂಗೂ ಸಾಹಸ ಮಾಡಿ. ಮನೆಗೆ ಹೋಗ್ತೀಯಾ? ಓಹೋ, ಡ್ರಾಮಾ ಇದು. ಫೈನಲಿ ಲಾಸ್ಟ್ಗೆ ಬಾಯ್ ಅಂದ್ಲು. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.